ಹಲೋ, ಹೇಗಿದ್ದೀರಿ ಎಲ್ಲರೂ? ಇದು ಕಮಲಾಕ್ಷ ಬೊಳ್ಳಂದೂರು. ಇವತ್ತು ನಾವು ಮೈಕ್ರೋಸಾಫ್ಟ್ ಆಫೀಸ್ಗೆ ಹಣ ಪಾವತಿಸದೆ ಅದರ ಎಲ್ಲಾ ಸೌಲಭ್ಯಗಳನ್ನು ಪರ್ಯಾಯವಾಗಿ ಓನ್ಲಿ ಆಫೀಸ್ ಮುಖಾಂತರ ಉಚಿತವಾಗಿ ಹೇಗೆ ಪಡೆಯಬಹುದು ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಬಹುತೇಕ ಜನರು ಮೈಕ್ರೋಸಾಫ್ಟ್ ಆಫೀಸ್ ಉಪಯೋಗಿಸಲು ಮೈಕ್ರೋಸಾಫ್ಟ್ ಆಫೀಸ್ಗೆ ಹಣ ಪಾವತಿಸಬೇಕೆಂದು ಭಾವಿಸುತ್ತಾರೆ. ಆದರೆ ಅದೇ ಶಕ್ತಿಯನ್ನು ಉಚಿತವಾಗಿ ಪಡೆಯಬಹುದು ಎಂದರೆ? ಹಾಗಾದರೆ ಇಲ್ಲಿ ಕೇಳಿ. ಓನ್ಲಿ ಆಫೀಸ್. ಇದು ಉಚಿತ ಆಫೀಸ್ ಸ್ಯೂಟ್. ಇದು ನಿಮಗೆ ಡಾಕ್ಯುಮೆಂಟ್ಗಳು, ಸ್ಪ್ರೆಡ್ಶೀಟ್ಗಳು, ಪ್ರೆಸೆಂಟೇಷನ್ಗಳು ಮತ್ತು ಪಠ್ಯಗಳನ್ನು ಒಂದೇ ಸ್ಥಳದಲ್ಲಿ ರಚಿಸಲು ಹಾಗೂ ಸಂಪಾದಿಸಲು ಅವಕಾಶ ನೀಡುತ್ತದೆ. ಇದು ಸಂಪೂರ್ಣವಾಗಿ ಮೈಕ್ರೋಸಾಫ್ಟ್ ಫಾರ್ಮ್ಯಾಟ್ಗಳಿಗೆ ಹೊಂದಿಕೊಳ್ಳುತ್ತದೆ. ನೀವು ವಿಸಿಯೋ ಡಯಾಗ್ರಾಮ್ಗಳನ್ನು ಸಹ ವೀಕ್ಷಿಸಬಹುದು. ಇದರ ಇಂಟರ್ಫೇಸ್ ಅಷ್ಟು ಸರಳವಾಗಿದೆ, ವಿಂಡೋಸ್, ಮ್ಯಾಕ್ ಅಥವಾ ಲಿನಕ್ಸ್ನಲ್ಲಿ ಮನೆಮಾತಿನಂತೆ ಬಳಸಬಹುದು. ಆದರೆ ಇಲ್ಲಿದೆ ವಿಶೇಷತೆ: ಓನ್ಲಿ ಆಫೀಸ್ ನಿಮಗೆ ಯಾವುದೇ IE ಮಾದರಿಯನ್ನು ಸ್ಥಳೀಯವಾದರೂ ಸಹ ಸಂಪರ್ಕಿಸಲು ಅವಕಾಶ ನೀಡುತ್ತದೆ. ಇದರ ಮೂಲಕ ಹೆಚ್ಚು ಬುದ್ಧಿವಂತ ಹಾಗೂ ಸುರಕ್ಷಿತ ಸಂಪಾದನೆ ಸಾಧ್ಯವಾಗುತ್ತದೆ. ಕ್ಲೌಡ್ ಅಗತ್ಯವಿಲ್ಲ. ಬನ್ನಿ ಈ ಸಾಧನ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ. ಆರಂಭಿಸಲು ನಿಮ್ಮ ಇಷ್ಟದ ವೆಬ್ ಬ್ರೌಸರ್ನಲ್ಲಿ ಓನ್ಲಿ ಆಫೀಸ್ ಎಂದು ಹುಡುಕಿ ಮತ್ತು ಅಧಿಕೃತ ವೆಬ್ಸೈಟ್ ತೆರೆಯಿರಿ. ಮೊದಲ ಲಿಂಕ್ ಕ್ಲಿಕ್ ಮಾಡಿದರೆ ನೇರವಾಗಿ ಅಧಿಕೃತ ತಾಣಕ್ಕೆ ಹೋಗುತ್ತೀರಿ. ಓನ್ಲಿ ಆಫೀಸ್ ಸಂಪೂರ್ಣ ಉಚಿತ ಸಾಫ್ಟ್ವೇರ್ ಸ್ಯೂಟ್ ಆಗಿದ್ದು ಮೈಕ್ರೋಸಾಫ್ಟ್ ಆಫೀಸ್ಗೆ ಅತ್ಯುತ್ತಮ ಪರ್ಯಾಯವಾಗಿದೆ. ಇದು ನಿಮಗೆ ಶಕ್ತಿಯುತ ವೈಶಿಷ್ಟ್ಯಗಳೊಂದಿಗೆ ನಿಮ್ಮ ಸ್ವಂತ ಖಾಸಗಿ ಆಫೀಸ್ ವಾತಾವರಣವನ್ನು ನಡೆಸಲು ಅವಕಾಶ ನೀಡುತ್ತದೆ. ಓನ್ಲಿ ಆಫೀಸ್ ಮೂಲಕ ನೀವು ಡಾಕ್ಯುಮೆಂಟ್ಗಳು, ಸ್ಪ್ರೆಡ್ಶೀಟ್ಗಳು ಮತ್ತು ಪ್ರೆಸೆಂಟೇಷನ್ಗಳನ್ನು ರಚಿಸಬಹುದು, ಸಂಪಾದಿಸಬಹುದು ಮತ್ತು ಸಹಯೋಗ ಮಾಡಬಹುದು. ಪಠ್ಯಗಳನ್ನು ರಚಿಸಬಹುದು, ಫಾರ್ಮ್ಗಳನ್ನು ಭರ್ತಿ ಮಾಡಬಹುದು, ಪಠ್ಯ ಓದಬಹುದು ಮತ್ತು ಸಂಪಾದಿಸಬಹುದು, ಸುಲಭವಾಗಿ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಮಾಡಬಹುದು. ಇದು ಡಾಕ್ಯುಮೆಂಟ್ಗಳನ್ನು ಇಬುಕ್ ಆಗಿ ಪರಿವರ್ತಿಸುವುದಕ್ಕೂ ಸಹ ಸಹಾಯಕವಾಗಿದೆ. ಸಹಯೋಗ ಸುಗಮವಾಗಲು ವಿನ್ಯಾಸಗೊಳಿಸಲಾಗಿದೆ. ನಿಮ್ಮ ಡಾಕ್ಯುಮೆಂಟ್ಗಳನ್ನು ಹಂಚಿಕೊಳ್ಳಬಹುದು, ಲೈವ್ನಲ್ಲಿ ಸಹ ಸಂಪಾದಿಸಬಹುದು, ಕಾಮೆಂಟ್ ಸೇರಿಸಬಹುದು ಅಥವಾ ಅಳಿಸಬಹುದು. ಬದಲಾವಣೆಗಳನ್ನು ಹೋಲಿಸಿ ಪರಿಶೀಲಿಸಬಹುದು, ಲೈವ್ ಕಾಮೆಂಟ್ಗಳು ಮತ್ತು ತಂಡದ ಸದಸ್ಯರನ್ನು ಉಲ್ಲೇಖಿಸುವ ಅವಕಾಶವೂ ಇದೆ. ಒಳಸೇರಿದ ಸಂವಹನ ವೈಶಿಷ್ಟ್ಯಗಳು ನಿಮ್ಮ ಕಾರ್ಯಪ್ರವಾಹವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುತ್ತವೆ. ಓನ್ಲಿ ಆಫೀಸ್ನ ಪ್ರಮುಖ ವೈಶಿಷ್ಟ್ಯವೆಂದರೆ IE ಸಹಾಯ. ನೀವು ವಿವಿಧ IE ಮಾದರಿಗಳನ್ನು, ಸ್ಥಳೀಯ ಮಾದರಿಗಳನ್ನು ಸಹ ಸಂಪರ್ಕಿಸಬಹುದು. ಇದರೊಂದಿಗೆ ಪಠ್ಯ, ಚಿತ್ರಗಳು, ಕೋಡ್ ರಚಿಸಬಹುದು, ವ್ಯಾಕರಣ ಪರಿಶೀಲಿಸಬಹುದು, ಪಠ್ಯವನ್ನು ಚಿಕ್ಕದಾಗಿಸಬಹುದು ಅಥವಾ ದೀರ್ಘಗೊಳಿಸಬಹುದು, ಅನುವಾದ ಮಾಡಬಹುದು. ಪಾಸ್ವರ್ಡ್ ರಕ್ಷಣೆ, ಸುರಕ್ಷತೆ ಸೇರಿ ಅನೇಕ ಉನ್ನತ ವೈಶಿಷ್ಟ್ಯಗಳಿವೆ. ಓನ್ಲಿ ಆಫೀಸ್ ಪಚ ಮತ್ತು ಮೊಬೈಲ್ ಎರಡರಲ್ಲೂ ಲಭ್ಯವಿದೆ. ವಿಂಡೋಸ್, ಲಿನಕ್ಸ್, ಮ್ಯಾಕ್ಗಾಗಿ ಉಚಿತ ಆಪ್ಗಳಿವೆ. iOS ಮತ್ತು ಆಂಡ್ರಾಯ್ಡ್ಗೂ ಉಚಿತ ಆಪ್ಗಳು ಲಭ್ಯವಿರುವುದರಿಂದ ನೀವು ಎಲ್ಲಿಯೂ ಕೆಲಸ ಮಾಡಬಹುದು. ಆರಂಭಿಸಲು ನಿಮ್ಮ ಆಪರೇಟಿಂಗ್ ಸಿಸ್ಟಂಗೆ ಹೊಂದುವ ಆವೃತ್ತಿಯನ್ನು ಡೌನ್ಲೋಡ್ ಮಾಡಿ. ನಾನು ವಿಂಡೋಸ್ ಬಳಸುತ್ತಿರುವುದರಿಂದ ವಿಂಡೋಸ್ ಆವೃತ್ತಿ ಆರಿಸುತ್ತೇನೆ. ಇನ್ಸ್ಟಾಲ್ ಮಾಡಿದ ನಂತರ ಓನ್ಲಿ ಆಫೀಸ್ ತೆರೆಯಿರಿ. ಮೊದಲ ಬಾರಿಗೆ ತೆರೆಯುವಾಗ ನೀವು ಸರಳ ಹಾಗೂ ಬಳಕೆದಾರ ಸ್ನೇಹಿ ಇಂಟರ್ಫೇಸ್ ಕಾಣುತ್ತೀರಿ. ಒಂದೇ ಸ್ಥಳದಲ್ಲಿ ಡಾಕ್ಯುಮೆಂಟ್ಗಳು, ಸ್ಪ್ರೆಡ್ಶೀಟ್ಗಳು, ಪ್ರೆಸೆಂಟೇಷನ್ಗಳು ಮತ್ತು ಪಠ್ಯಗಳನ್ನು ಬಳಸಬಹುದು. ಮುಖ್ಯ ಮೆನು ಕೆಳಗೆ ಸಾಕಷ್ಟು ಟೆಂಪ್ಲೇಟುಗಳಿವೆ. ಇವುಗಳಿಂದ ವೃತ್ತಿಪರ ಡಾಕ್ಯುಮೆಂಟ್ಗಳು, ಸ್ಪ್ರೆಡ್ಶೀಟ್ಗಳು ಅಥವಾ ಪ್ರೆಸೆಂಟೇಷನ್ಗಳನ್ನು ತ್ವರಿತವಾಗಿ ರಚಿಸಬಹುದು. PDFಗಳಿಗೂ ಸಂಪಾದನೆ, ಟಿಪ್ಪಣಿ ಮಾಡುವಂತಹ ಉಪಕರಣಗಳಿವೆ. ಉದಾಹರಣೆಗೆ, ನಾನು ವಿದ್ಯಾರ್ಥಿಗಳ ಸಾಧನೆ ಸುಧಾರಿಸುವಲ್ಲಿ ಹೇಗೆ ಸಹಾಯ ಮಾಡುತ್ತದೆ ಎಂಬ ಪ್ರಬಂಧವನ್ನು ತೆರೆಯಿದ್ದೇನೆ. ಮೇಲ್ಭಾಗದಲ್ಲಿ ಪರಿಚಿತ ಸಂಪಾದನಾ ಉಪಕರಣಗಳು, ಬೋಲ್ಡ್, ಇಟಾಲಿಕ್, ಫಾಂಟ್ ಗಾತ್ರ, ಶೀರ್ಷಿಕೆ ಬದಲಾವಣೆ ಎಲ್ಲವೂ ಲಭ್ಯ. ನೀವು ಪಠ್ಯ ಹೈಲೈಟ್ ಮಾಡಬಹುದು, ಬದಲಾವಣೆಗಳನ್ನು ರದ್ದು ಮಾಡಬಹುದು ಅಥವಾ ಪುನಃ ಮಾಡಬಹುದು, ಟೇಬಲ್ಗಳು, ಚಿತ್ರಗಳು, ಆಕಾರಗಳು ಸೇರಿಸಬಹುದು. ಸಹಯೋಗಕ್ಕಾಗಿ ಕಾಮೆಂಟ್ಗಳು ಸೇರಿಸಬಹುದು. ಡ್ರಾಯ್ ವಿಭಾಗದಲ್ಲಿ ಹೈಲೈಟ್ ಹಾಗೂ ಟಿಪ್ಪಣಿ ಉಪಕರಣಗಳಿವೆ. ಲೇಪಟ್ ಟ್ಯಾಬ್ ಮೈಕ್ರೋಸಾಫ್ಟ್ ಆಫೀಸ್ನಂತೆಯೇ ಕೆಲಸ ಮಾಡುತ್ತದೆ, ಆದರೆ ಇದು ಸಂಪೂರ್ಣ ಉಚಿತ. ರೆಫರೆನ್ಸಸ್ ಟ್ಯಾಬ್ನಲ್ಲಿ ವಿಷಯ ಸೂಚಿ ರಚಿಸಬಹುದು, ಉಲ್ಲೇಖಗಳನ್ನು ನಿರ್ವಹಿಸಬಹುದು. ಕೊಲ್ಲಾಬೊರೇಷನ್ ಟ್ಯಾಬ್ನಲ್ಲಿ ಕಾಮೆಂಟ್ಗಳನ್ನು ಸೇರಿಸಬಹುದು, ಅಳಿಸಬಹುದು, ಬದಲಾವಣೆಗಳನ್ನು ಟ್ರ್ಯಾಕ್ ಮಾಡಬಹುದು. ಅತ್ಯಂತ ಮುಖ್ಯ, ಡಾಕ್ಯುಮೆಂಟ್ ರಕ್ಷಣೆ. ಪಾಸ್ವರ್ಡ್ ಇಟ್ಟು ನಿಮ್ಮ ಡಾಕ್ಯುಮೆಂಟ್ಗಳನ್ನು ಸುರಕ್ಷಿತಗೊಳಿಸಬಹುದು. ಇದರಿಂದ ಬೇರೆ ಯಾರೂ ಪಾಸ್ವರ್ಡ್ ಇಲ್ಲದೆ ಸಂಪಾದಿಸಲು ಸಾಧ್ಯವಿಲ್ಲ. ಡಿಜಿಟಲ್ ಸಹಿ ಕೂಡ ಸೇರಿಸಬಹುದು. ಓನ್ಲಿ ಆಫೀಸ್ ಹಲವಾರು ಪ್ಲಗಿನ್ಗಳನ್ನು ಬೆಂಬಲಿಸುತ್ತದೆ. ವಿಶೇಷ ಪ್ಲಗಿನ್ಗಳನ್ನು ಹುಡುಕಿ ಸೇರಿಸಬಹುದು. ಇನ್ನು ಮುಖ್ಯವಾಗಿ AI ಮಾದರಿಗಳನ್ನು ಸೇರಿಸಿ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು.
ಯೈ ಮಾದರಿಯನ್ನು ಸೇರಿಸಲು ಯೈ ಆಯ್ಕೆ ಮಾಡಿ ಸೆಟ್ಟಿಂಗ್ಗೆ ಹೋಗಿ ಮಾದರಿಯನ್ನು ಆರಿಸಿ ಎಪಿಐ ಕೋಡ್ ನಮೂದಿಸಿ. ನಂತರ ಪಠ್ಯ ರಚನೆ, ಚಿತ್ರ ರಚನೆ, ಡೇಟಾ ಪ್ರೊಸೆಸಿಂಗ್ ಮುಂತಾದ ಕಾರ್ಯಗಳಿಗೆ ಬಳಸಬಹುದು. ಪಠ್ಯವನ್ನು ಆಯ್ಕೆ ಮಾಡಿ ಯೈ ಮೂಲಕ ಸಾರಾಂಶ, ಮರುಬರಹ ಅಥವಾ ಅನುವಾದ ಮಾಡಬಹುದು. ಕೀಬೋರ್ಡ್ ಶಾರ್ಟ್ಕಟ್ ಕಂಟ್ರೋಲ್+ ಬಳಸಿ ಯೈ ಪ್ರಾಂಪ್ಟ್ ತೆರೆದುಕೊಳ್ಳಬಹುದು. ಪಿಡಿಎಫ್ಗಳೊಂದಿಗೆ ಸಹ ಇದೇ ಯೈ ಉಪಕರಣಗಳನ್ನು ಬಳಸಬಹುದು. ಪಿಡಿಎಫ್ ಸಂಪಾದನೆ, ಹೈಲೈಟ್, ಚಿತ್ರಗಳು, ಟೇಬಲ್ಗಳು ಸೇರಿಸುವುದು ಎಲ್ಲವೂ ಸಾಧ್ಯ. ಫಾರ್ಮ್ಗಳನ್ನು ಭರ್ತಿ ಮಾಡಬಹುದು, ಕಾಮೆಂಟ್ಗಳು ಸೇರಿಸಬಹುದು. ಪ್ರೆಸೆಂಟೇಷನ್ಗಳಲ್ಲಿ ಡಿಸೈನ್ಗಳು, ಟ್ರಾನ್ಸಿಷನ್ಗಳು, ಅನಿಮೇಷನ್ಗಳನ್ನು ಸೇರಿಸಬಹುದು. ಯೈ ಬಳಸಿ ಕಂಟೆಂಟ್ ಸುಧಾರಿಸಬಹುದು, ಲೈವ್ ಸಹಯೋಗ ಮಾಡಬಹುದು. ಸ್ಪ್ರೆಡ್ಶೀಟ್ಗಳಲ್ಲಿ ಡೇಟಾ ವಿಶ್ಲೇಷಣೆ ಉಪಕರಣಗಳು ಲಭ್ಯ, ಫಾರ್ಮುಲಾ ಹಾಕಬಹುದು, ಚಾರ್ಟ್ಗಳನ್ನು ರಚಿಸಬಹುದು. ಉದಾಹರಣೆಗೆ ಯೂನಿಟ್ ಬೆಲೆಗಳನ್ನು ಒಟ್ಟು ಮಾಡಲು ಸಮ್ ಫಾರ್ಮುಲಾ ಬಳಸಬಹುದು. ಯೈ ಮೂಲಕ ಡೇಟಾವನ್ನು ಇನ್ನಷ್ಟು ಬುದ್ಧಿವಂತವಾಗಿ ವಿಶ್ಲೇಷಿಸಬಹುದು. ಒಂದೇ ಸಾಫ್ಟ್ವೇರ್ನಲ್ಲಿ ಡಾಕ್ಯುಮೆಂಟ್ಗಳು, ಪಿಡಿಎಫ್, ಪ್ರೆಸೆಂಟೇಷನ್ಗಳು ಮತ್ತು ಸ್ಪ್ರೆಡ್ಶೀಟ್ಗಳನ್ನು ಸಂಪಾದಿಸಬಹುದು. ಬೇರೆ ಬೇರೆ ಪ್ರೋಗ್ರಾಂಗಳ ಅಗತ್ಯವಿಲ್ಲ. ಅತ್ಯುತ್ತಮವಾದ್ದು, ಇದು ಸಂಪೂರ್ಣ ಉಚಿತ. ಮೈಕ್ರೋಸಾಫ್ಟ್ ಆಫೀಸ್ ಪೇಯ್ಡ್ ಆಗಿದ್ದರೆ ಓನ್ಲಿ ಆಫೀಸ್ ಉಚಿತ ಪರ್ಯಾಯ. ನಿಮ್ಮ ಕೆಲಸವನ್ನು ವೇಗವಾಗಿ ಮುಗಿಸಲು ಇದು ಅತ್ಯುತ್ತಮ ಸಾಧನ. ಒಮ್ಮೆ ಪ್ರಯತ್ನಿಸಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮತ್ತಷ್ಟು ತಂತ್ರಜ್ಞಾನ ಸಂಬಂಧಿತ ವಿಷಯಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ವಂದನೆಗಳು.